ಹಲೋ ಎಲ್ಲರಿಗೂ ನಮಸ್ಕಾರ. ಎ.ಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ 9ನೇ ದಿನದ ಒಂದು ಬೆಳಗಿನ ರೊಟೀನ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ 4:55ಗೆ ಎದ್ಬಿಟ್ಟು ನನ್ನ ರೊಟೀನ ಸ್ಟಾರ್ಟ್ ಮಾಡಿದೆ. ಪ್ರತಿದಿನ ಡೇ ಬೈ ಡೇ ನಾನು 5 ನಿಮಿಷ ಬೇಗ ಎದ್ದೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಒಂಥರ ತುಂಬ ಆ್ಯಕ್ಟಿವ್ ಆಗಿರುವಂತಹ ದಿನಗಳೇ ಅಂತಲೇ ಹೇಳ್ಬೋದು. ತುಂಬಾ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಪ್ರತಿದಿನ 5 ನಿಮಿಷನೂ ಬೇಗ ಹೇಳ್ತಿರೋದು. ಆ್ಯಕ್ಚುಲಿ ದೊಡ್ಡವರು ಅಂದರೆ ನಾನು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಪ್ರಕಾರ ಪ್ರತಿದಿನ 1 ಮಿನಿಟ್ ನಾನು ಇನ್ಕ್ರೀಸ್ ಮಾಡ್ಕೊತ ಹೋಗಬೇಕು ಅಂತ ಹೇಳ್ತಾರೆ. ಬಟ್ ನಾನು 5 ಮಿನಿಟ್ಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನನಗೆ ತುಂಬ ಖುಷಿ ಕೊಡ್ತಿದೆ. ಇದಾದ ನಂತರದಲ್ಲಿ ನನ್ನ ಏರ್ಸ್ ಎಲ್ಲನೂ ಸ್ವಲ್ಪ ಏರ್ ಮಸಾಜ್ ಎಲ್ಲ ಮಾಡಿಕೊಂಡು ಅದಾದ ನಂತರದಲ್ಲಿ ಮೆಂತ್ಯ ನೀರು ಬಾದಾಮಿ ಎಲ್ಲ ನೆನೆ ಇಟ್ಟಿದೆ. ಅದನ್ನು ಸಹ ನಾನು ಮಲಾಸನದಲ್ಲಿ ಕುತ್ಕೊಂಡು ನೀರೆಲ್ಲ ಕುಡಿದ್ಬಿಟ್ಟು ಬಾದಾಮಿ ಎಲ್ಲ ತಿಂದ್ಕೊಂಡು ಫ್ರೆಶ್ ಅಪ್ ಆದ ನಂತರದಲ್ಲಿ ನನ್ನ ರುಟೀನ್, ನನ್ನ ಕೆಲಸ ಏನಿದೆ ಮನೆ ಕೆಲಸಕ್ಕೆ ಫಸ್ಟು ನಾನು ಪ್ರಿಫರೆನ್ಸ್ ಕೊಡ್ತೀನಿ. ಯಾಕಂದರೆ ಆಳ್ಗಸ ಅಂತಾರೆ, ನೆಲ ಅಂತಾರೆ, ಇದೆಲ್ಲ ನಾನು ಕ್ಲೀನ್ ಮಾಡ್ದೇ ನನ್ನ ಒಂದು ಡೇನ ಸ್ಟಾರ್ಟ್ ಮಾಡಲ್ಲ. ನೀರೆಲ್ಲ ಕುಡಿದು ಮೆಂತ್ಯ ನೀರು ಕುಡ್ದಾದ್ಮೇಲೆ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಇಟ್ಟಾದ ನಂತರದಲ್ಲಿ ನನ್ನ ಒಂದು ರೊಟೀನ ನಾನು ಸ್ಟಾರ್ಟ್ ಮಾಡ್ತೀನಿ. ಡೇ ಬೈ ಡೇ ನನ್ನ ಬಾಡಿ ಕೂಡ ಸ್ಟ್ರಕ್ಚರು ತುಂಬಾ ಚೆನ್ನಾಗಿ ಆಗ್ತಾಯಿದೆ. ಮುಂಚೆ ಒಂದು ಸ್ವಲ್ಪ ಬೆಂಡಾದರೆ ಸಾಕು, ಏನೋ ಒಂಥರ ಸೊಂಟ ನೋವು ಬರ್ತಾಯಿತ್ತು. ಸಮ್ಟೈಮ್ಸ್ ಏನಾದರೂ ಕುತ್ಕೊಂಡ್ರೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಆಲ್ಮೋಸ್ಟ್ ನಾನು ಮದುವೆ ಆದ ನಂತರದಲ್ಲಿ ಒಂದು 15-16 kg ಜಾಸ್ತಿ ಆಗಿಬಿಟ್ಟಿದ್ದೀನಿ. ಅದರಿಂದ ಪ್ರೆಗ್ನೆಂಟ್ ಟೈಮಲ್ಲಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದೆ. ಈಗ ಅಬೋಷನ್ ಆದಾಗಿಂದ ಆ ಥರ ಏನೋ 1 kg ಚೆಕ್ ಮಾಡಿಸಿದಾಗ 1 kg ಕಡಿಮೆ ಆಗಿದೆ. ಈಗ ಆಲ್ಮೋಸ್ಟ್ ಒಂದು 3-4 kgs ಕಡಿಮೆ ಆಗಿರ್ತೀನಿ ಅಂದ್ಕೊತೀನಿ. ಬಟ್ ನಾನು ಚೆಕ್ ಮಾಡಿಲ್ಲ. ಚೆಕ್ ಮಾಡಿದ್ಮೇಲೆ ರಿಸಲ್ಟ್ ಏನಂತಂದು ಹೇಳ್ತೀನಿ. ಆಲ್ಮೋಸ್ಟ್ ಒಂದು 30 ಡೇಸ್ ಮಾಡಿರುವಂಥದ್ದು. ಬಟ್ ಒಂದು 30 ಡೇಸಲ್ಲಿ ನಾನು 21 ಡೇಸ್ನ ತೆಗಿತೀನಿ. ಯಾಕಂದರೆ ನಾನು ಅದಕ್ಕೆ ಕರೆಕ್ಟಾಗಿ ಹೊಂದ್ಕೊತೀನ, ನಾನು ಡೇ ಬೈ ಡೇ ಕರೆಕ್ಟಾಗಿ ಮಾಡ್ತೀನ ಅಂತಲೂ 21 ಡೇಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ನನಗೆ ನಾನು ಮಾಡಿದಂತಹ ವರ್ಕೌಟು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ರುಟೀನ್ ನಾನು ಮಾಡಿದ್ದು. ಬಟ್ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯಿತು. ತುಂಬಾ ಆ್ಯಕ್ಟಿವ್ ಆಗಿರ್ಬೋದು. ನಾವು ಮಾರ್ನಿಂಗ್ ಬೇಗ ಹೇಳೋದ್ರಿಂದ ಆಗುವಂಥ ಪ್ರಯೋಜನಗಳು ಹಲವಾರು ಅಂತಲೇ ಹೇಳ್ಬೋದು. ನಾನು ಮುಂಚೆ ತುಂಬ ಲೇಸಿ ಆಗಿಬಿಟ್ಟಿದ್ದೆ. ಒಂದು 5 to 6 ಮಂತ್ ಅಂತಲೇ ಹೇಳ್ಬೋದು. ಕೆಲಸ ಬಿಟ್ಟಾಗಿಂದನೂ ಯಾವಾಗೋ ಹೇಳೋದು, ಯಾವಾಗೋ ಮಲಗೋದು, ಯಾವಾಗೋ ತಿಂಡಿ ತಿನ್ನೋದು, ಈ ಯಾವಾಗೋ ಕೆಲಸ ಮಾಡೋದು. ಬೆಳಗಿಂದ ಸಾಯಂಕಾಲ ತನಕ ಒಂದು 3 ಅವರ್ಸಲ್ಲಿ ಆಗುವಂಥ ಕೆಲಸ ನಾನು ಬೆಳಗಿಂದ ಸಾಯಂಕಾಲ ತನಕ ಮಾಡ್ತಿದ್ದೆ. ಇಲ್ಲ ಯಾರೂ ಮನೇಲಿ ದೊಡ್ಡವರು ಅಂತ ಇರ್ತಿರಲಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನಂದೇ ದರ್ಬಾರ್ ಅಂತಾರಲ್ವ, ಹಂಗಾಗೋಗ್ಬಿಟ್ಟಿತ್ತು. ಬಟ್ ನನಗೆ ನಾನು ಡಿಸಿಪ್ಲಿನಾಗಿರಬೇಕು ಅಂತಂದು ನಾನು ಅಂದ್ಕೊಂಡೆ. ಬಟ್ ನಾನು ಆ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದಾಗ ನನ್ನ ಬಾಡಿ ನನ್ನ ಮಾತೇ ಕೇಳ್ತಾ ಇರಲಿಲ್ಲ. ಆ ಥರ ಆಗ್ತಾಯಿತ್ತು. ತುಂಬ ವಾಮಿಟ್ ಆಗ್ತಾಯಿತ್ತು, ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ತುಂಬ ಸುಸ್ತು, ಒಂಥರ ಏನೋ ಅಂತಾರಲ್ಲ ಬಾಡಿ ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ ಅದು ಹೇಳಲಿಕ್ಕೆ ಆಗಲ್ಲ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿತ್ತು. ಒಂಥರ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅಂತಾರಲ್ಲ, ಆ ಥರ ಪ್ರೆಗ್ನೆನ್ಸಿ ಟೈಮೆಲ್ಲ ಆಯಿತು. ಹಾಗಾಗಿ ನನ್ನ ಒಂದು ಡಿಸಿಪ್ಲಿನ್ ಲೈಫೇ ಎಲ್ಲ ಒಂಥರ ಮರಮಾಚಿದಂತಾಗೋಗ್ಬಿಟ್ಟಿತ್ತು. ನಾನು ಅದನ್ನು ಕೆಟ್ಟೋಯ್ತು ಹಾಳಾಯಿತು ಅಂತಲೇ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಆ ಟೈಮಲ್ಲೆಲ್ಲ ಬಾಡಿ ನಮ್ಮ ಮಾತು ಕೇಳಲ್ಲ. ನಮ್ಮ ರೊಟೀನಿಂದ ನಾವು ಮುಂಚೆ ಹೇಗಿದ್ವಿ ಅದನ್ನು ಫಾಲೋ ಮಾಡೋಕ್ಕೆ ಕೂಡ ಆಗಲ್ಲ. ಆದರೂ ಸಹ ನಾವು ಅದಕ್ಕೆಲ್ಲ ಏನು ಎದೆಗುಂದಿದೆ. ಮತ್ತು ಈಗ ನಾನು ಅದನ್ನು ಮತ್ತೆ ರಿಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದರಿಂದ ಆ್ಯಕ್ಚುಲಿ ಅಬೋಷನ್ ಆದಾಗ ಅದರಿಂದ ಹೊರಗೆ ಬರೋಕ್ಕೆ ತುಂಬ ಟೈಮ್ ತಗೊಂಡಾಗ ಏನೋ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಏನೋ ಅದನ್ನು ಹೇಳಲಿಕ್ಕೆ ಆಗಲ್ಲ. ಬಟ್ ನನಗೆ ಈಗಲೂ ಸಹ ತುಂಬ ಒಂಥರ ಮನಸ್ಸಿಗೆ ಬೇಜಾರು ಕೂಡ ಆಗ್ತಾಯಿದೆ. ಆದರೂ ಸಹ ಎಷ್ಟು ದಿನ ಅಂತ ನನಗೆ ಇರೋಕ್ಕಾಗುತ್ತೆ. ನಾವು ಕೂಡ ಮತ್ತು ನನ್ನ ನಂಬಿಕೊಂಡು ನನ್ನ ಯಜಮಾನ್ರಿದ್ದಾರೆ, ಅವರು ಲೈಫ್ ನೋಡಬೇಕು, ನಾನು ಫ್ಯೂಚರ್ ಲೈಫ್ ನೋಡಬೇಕಾಗುತ್ತೆ. ನಮ್ಮ ಏಜ್ ಏನು 125+ ಇರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. 30 ಮೇಲಂತೂ ಇನ್ನೂ ಆಗಿಲ್ಲ. ಮಗು ಮಾಡ್ಕೊಳ್ಳಿಕ್ಕೆ ಇನ್ನೂ ಟೈಮ್ ಇದೆ. ಬಟ್ ನಾವು ಎದೆಗೊಂದಿದೆ ಫ್ಯೂಚರಲ್ಲಿ ಏನೇನು ಅವಕಾಶಗಳಿದೆ ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ತುಂಬಾ ಎಲ್ಲ ಥರ ಫೀಲ್ಡಲ್ಲೂ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ. ಈ ಒಂದು ಏಜಲ್ಲೇ ಒಂದು 25 to 26 ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಜೂನ್ ಬಂದರೆ 26 ಆಗುವಂಥದ್ದು. ಈ ಒಂದು ಏಜಲ್ಲೇ ನಾನು ಲೈಫಲ್ಲಿ ಯಾವೆಲ್ಲ ಅವಕಾಶಗಳು ಸಿಕ್ಕಿದಾವೆ ಎಲ್ಲ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡಿದ್ದೀನಿ. ಕೆಲವೊಂದು ಅವಕಾಶಗಳು ನನಗೆ ಸಿಕ್ಕರೂ ಸಹ ಮನೆಯಲ್ಲಿ ಭಯದಿಂದಾಗಿರ್ಬೋದು ಅಥವಾ ಬೇರೆಯವ್ರ ಹೇಳಿಕೆ ಮಾತನ್ನು ಕೇಳಿಬಿಟ್ಟು ನನಗೆ ಎಲ್ಲೂ
ಕಳಿಸಿದರೆ ಇಷ್ಟೊತ್ತಿಗೆ ನಾನು ಕ್ಲೈಂಬಿಂಗಲ್ಲಿ ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ನಲ್ಲಿ ಹೋಗಿ ಮೆಡಲ್ನ ತೊಗೊಂಬರ್ತಿದ್ದೆ. ಆ್ಯಕ್ಚುಲಿ ಸ್ಟೇಟ್ ಲೆವೆಲಿಗೆ ನಾನು ಸೆಲೆಕ್ಟ್ ಆಗಿದ್ದೆ, ಅಲ್ಲೂ ಸಹ ಕಳಿಸ್ತಿಲ್ಲ. ಈ ಥರ ಒಂದಲ್ಲ ಎರಡಲ್ಲ ಈ ಥರ ಪ್ರಾಬ್ಲಮ್ ಇದೆ, ಅಲ್ಲಿ ಹೇಳಲಿಕ್ಕೆ ಆಗಲ್ಲ. ಇದು ನಾನು ನೋಡ್ತಾ ಇರ್ಬೋದು. ಈಗ ನಾನು 9th ಡೇದು ವಿಡಿಯೋನ ಕಂಪ್ಲೀಟ್ ಮಾಡಿದೆ. ಇದು ನಾನು 10th ವಿಡಿಯೋನ ಹಾಕಿದ್ದೀನಿ. ಯಾಕೆಂದರೆ ಚಿಕ್ಕದಾಗಿ ವಿಡಿಯೋಗಳು ಇರೋದ್ರಿಂದ ನಾನು 2 ಡೇಸಿಗೆ ಒಂದ್ಸರಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಮಾರ್ನಿಂಗು 4:15ಗೆ ಎದ್ದು ನನ್ನ ಡೈಲಿ ರುಟೀನ್ ಯಾವ ಥರ ಇದೆ ಆ್ಯಸ್ ಯೂಶುವಲ್ ಸೇಮ್ ಅದೇ ಥರನೇ ಇದೆ. ಬಟ್ 21 ಡೇಸ್ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ನಾನು ಇದನ್ನು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಬೇರೆ ಥರ ಚೇಂಜಸ್ ಮಾಡ್ಕೊತೀನಿ. ಇನ್ನೊಂದೇನೆಂದರೆ ನನ್ನ ಹತ್ರ ಟ್ರೈಪಾಡ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಟ್ರೈಪಾಡ್ ತೊಗೊಳ್ಳಿಕ್ಕೆ ಟೈಮ್ ಕೂಡ ಆಗ್ತಿಲ್ಲ. ಆನ್ಲೈನಲ್ಲಿ ನಾನು ತೊಗೊಂಡದು ಒಂದು 2-3 ಮಂತ್ಸ್ಗೆ ಹಾಳಾಗೋಗ್ಬಿಡ್ತು. ಅದಕ್ಕೆ ನಾನು ಆಫ್ಲೈನಲ್ಲೇ ತೊಗೋಬೇಕು ಅಂದ್ಕೊಂಡು ಇನ್ನು ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ನಮ್ಮ ಮನೆಯವ್ರ ಜೊತೆ ಇನ್ನೂ ಹೋಗೋಕ್ಕಾಗ್ತಾಯಿಲ್ಲ. ಚಿಕ್ಕಪೇಟೆಗೆ ಹೋಗಿ ತೊಗೊಂಬರ್ಬೇಕು, ಅವೆನ್ಯೂ ರೋಡಲ್ಲಿ. ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಸಹ ಅಷ್ಟೇ, ನಾನು 1 ಡೇಯಿಂದ ನಾನು ಸ್ಟಾರ್ಟ್ ಮಾಡಿದ್ದು. 1 ಡೇಗೆ 1 ಮಿನಿಟು, 2 ಮಿನಿಟ್ಸ್, 3 ಮಿನಿಟ್ಸ್, ಒಂದ್ಸರಿ 5, 6 ಆ ಥರ ಇನ್ಕ್ರೀಸ್ ಮಾಡ್ಕೊತ ಇವಾಗ ನಾನು 26ಗೆ ಈ 10th ಡೇಗೆ ನಾನು 26 ಅಂದ್ಕೊಂಡೆ. 27 ಟೈಮಿಂಗ್ಸ್ ಇಟ್ಕೊಂಡು ನಾನು ನಿಂತ್ಕೊಂಡು ಮಾಡೋಷ್ಟಿಗೆ ಅಷ್ಟಾಗುತ್ತೆ. ಬಟ್ 26 ಮಿನಿಟ್ಸ್ ನಾನು ವರ್ಕೌಟ್ ಮಾಡ್ತೀನಿ. ಅದಾದ ನಂತರದಲ್ಲಿ ಮೆಡಿಟೇಷನ್ ಮಸ್ಟ್ ಆ್ಯಂಡ್ ಶುಡ್ ಒಂದು 5 ಮಿನಿಟ್ಸ್. ಅದಾದಮೇಲೆ ಮ್ಯಾನಿಫೆಸ್ಟಿಂಗ್. ನೀವು ಎದ್ದಾಗ ಕುತ್ಕೊಂಡು ಮಾಡಬೇಕಾಗುತ್ತೆ, ಇನ್ನು ಮಲಗಿದಾಗ ಎದ್ದಿರ್ತೀವಲ್ಲ ಆವಾಗ ಮಾಡಬೇಕಾಗುತ್ತೆ. ಯಾವಾಗ ಆಗುತ್ತೋ ಆವಾಗ ಒಂದು 2-3 ಮಿನಿಟ್ಸ್ ಅಫರ್ಮೇಷನ್. ನಮಗೆ ನಾವು ದೇವರಿಗೆ ಕೃತಜ್ಞತಾ ಭಾವನೆಯನ್ನು ತಿಳಿಸುವಂಥದ್ದು ಮಾಡಲೇಬೇಕಾಗುವಂಥದ್ದು. ಇದಾದ ನಂತರದಲ್ಲಿ ಫೇಸ್ ವರ್ಕೌಟು, ಫೇಸ್ ಮಸಾಜ್, ಏರ್ ಮಸಾಜ್ ಇದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ನಮ್ಮ ಒಂದು ದೇಹನ ನಾವು ಮುಂದೆ ಈಗೆಲ್ಲ ತುಂಬಾ ನನಗೆ ಬಾಡಿಲಿ ಬ್ಲಡ್ ಹೋಗಿರುವಂಥದ್ದು, ಅವಾಷನ್ ಆಗಿರೋದ್ರಿಂದ ಹಾಗಾಗಿ ಅದನ್ನೆಲ್ಲ ರೆಡ್ಯೂಸ್ ಮಾಡ್ಕೋಬೇಕು. ತುಂಬ ಆ್ಯಕ್ಟಿವ್ ಆಗಿರಬೇಕು. ನಾನು ತುಂಬ ಚೆನ್ನಾಗಿ ಮುಂದೆ ಫ್ಯೂಚರಲ್ಲಿ ಒಂದು ಲೈಫಲ್ಲಿ ಒಂದು ಗೋಲ್ ಇಟ್ಕೊಂಡು ಒಂದು ಸಕ್ಸಸ್ ಕಾಣಬೇಕು ಅಂತಂದರೆ, ಬಟ್ ನನ್ನ ಇಷ್ಟು ವರ್ಷದ ಡ್ರೀಮ್ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೂ ಸಹ ಅದೇನೋ ಮನಸ್ಸಿಗೆ ತೃಪ್ತಿ ನೀಡಿಲ್ಲ. ಮುಂದೆ ಇನ್ನೂ ಫ್ಯೂಚರಲ್ಲಿ ಯಾರಾದರೂ ಇನ್ನೂ ಒಂದು ದೊಡ್ಡ ಚಾನಲ್ಗೆ ಹೋಗಿ ಕೆಲಸ ಮಾಡಬೇಕು ಅಂತ ಆಸೆ. ಬಟ್ ಅಲ್ಲಿ ಆಗುವಂಥ ಕೆಲವೊಂದು ಒಂದು ತಪ್ಪಿರೋದನ್ನ ಸರಿ ಅಂತ ಹೇಳಿ ಮಾಡಬೇಕಾಗುತ್ತೆ. ಅಂಥದ್ದು ನನಗೆ ಇಷ್ಟ ಆಗ್ತಾಯಿಲ್ಲ. ಯಾಕಂದರೆ ಈ ಚಾನಲ್ಗಳಿಗೆ ಹೋಗೋದೇ ಬೇಡ ಅನಿಸಿದೆ. ಯಾಕಾದರೂ ಜರ್ನಲಿಸಮ್ ಮಾಡಿದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಸೊ ಬಿಡಿ, ಅದು ನೆಕ್ಸ್ಟ್ ಟೈಮಲ್ಲಿ ಯಾಕೆ ಏನು ಅಂತನ್ನು ಹೇಳ್ತೀನಿ. ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ತಲೆಯಲ್ಲಿ ಹೊಳಿತಾ ಇದೆ. ಬಟ್ ಇಷ್ಟು ವರ್ಷ ಇದೇನು ಮಾಡಬೇಕು, ಇದಕ್ಕೆ ಅಂತಲೇ ಸ್ಟ್ರಗಲ್ ಪಟ್ಟಿದ್ದೆ. ಬಟ್ ಈ ಕೆಲಸ ಮಾಡದೆ ಬೇರೆ ಕೆಲಸ ಮಾಡ್ತೀನಲ್ಲ ಅನ್ನೋದೊಂದು ಫೀಲ್ ಒಂದು ಕಾಡುತ್ತೆ. ಹೇಗೆ ಹೇಳೋದು ಅದನ್ನು ನನಗೆ ಹೇಳಲಿಕ್ಕೂ ಆಗಲ್ಲ, ಆ ಥರ ಫೀಲ್ ಆಗುತ್ತೆ. ಬಟ್ ನೋಡೋಣ ಮುಂದೆ ಹೇಗೆ ಏನು ಮಾಡಬೇಕು, ಯಾವ ಥರ. ಬಟ್ ನಾನು ರಿಕವರ್ ಆಗಬೇಕು. 1 ಮಂತು ಕೆಲಸಕ್ಕೆ ಹೋಗಬೇಡ ಅಂತ ಹೇಳ್ತಿದ್ದಾರೆ. ನೋಡೋಣ. ನಾನು ಆಲ್ರೆಡಿ ಆ್ಯಕ್ಟಿವ್ ಆಗಿದ್ದೀನಿ, ಮತ್ತೇನು ಆಗ್ತಾಯಿದ್ದೀನಲ್ಲ, ಇನ್ನೂ ಆ್ಯಕ್ಟಿವ್ ಆಗಬೇಕು. ನನ್ನ ಬಾಡಿಲಿ ಕೆಲವೊಂದು ಆಗಿರುವಂಥ ಬದಲಾವಣೆಗಳು ನಾನು ಮುಂಚೆ ಹೇಗಿದ್ದೋ ಅದೇ ರೀತಿ ಬರಬೇಕು. ಹಾಸ್ಟೆಲ್ ಟೈಮಲ್ಲಿ ಹೇಗಿದ್ದೆ ನಾನು, ಆಫೀಸಲ್ಲೆಲ್ಲ ವರ್ಕ್ ಮಾಡುವಾಗ ಯಾವ ಥರ ಇದ್ದೆ ಅದೇ ರೀತಿಯಾಗಿ ನನ್ನ ಬದುಕನ್ನ ನಾನು ಕಟ್ಕೋಬೇಕು ಮತ್ತು ಹೊಸ್ದಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಎಲ್ಲ ಮಾಡಲಿಕ್ಕೆ ಒಬ್ಬ ಮದುವೆ ಆದ ಹೆಣ್ಮಗಳು ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಏನಂದರೆ ಮೇಯ್ನಾಗಿ ಹಸ್ಬೆಂಡ್ ಇವರಿಲ್ಲ ಅಂದರೆ ನಮ್ಮ ಲೈಫ್ ಝೀರೋ. ಮದುವೆ ಆದಮೇಲೆ ಅವ್ರ ಸಪೋರ್ಟಿಂದನೇ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ. ಮನೇಲಿ ಈ ಥರ ಮಾಡಿದರೆ ಈಗಿನ ಕಾಲದಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಒಂದಿಷ್ಟು ಜನ ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಹೋದರೆ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತೀಯ ನೀನು, ಈ ಥರ ಎಲ್ಲ ಮಾಡ್ತೀಯ, ಹಾಗೆ ಹೀಗೆ ಅಂತೆಲ್ಲನೂ ಮಾತಾಡ್ತಾರೆ. ಬಟ್ ನಮ್ಮ ಮನೆಯವರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಏನು ಮಾಡಿದ್ರು ಓಕೆ ಇದು ಮಾಡು, ಏನೇ ಅಂದ್ರೂ ಯಾವುದೇ ರೀತಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಅದರಿಂದ ಪಾಸಿಟಿವ್ ಆಗಿರಬೇಕು. ಬಟ್ ನೆಗೆಟಿವಿಟಿ ಏನೂ ಇರಬಾರ್ದು, ಅದೊಂದು ಮಾತು ಹೇಳ್ತಾರೆ ವಿನಃ ಬಿಟ್ಟರೆ ಬೇರೆ ಏನೂ ಹೇಳಲ್ಲ. ಅದೊಂಥರ ತುಂಬಾ ಖುಷಿಯಾಗುತ್ತೆ. ಒಬ್ಬ ಮದುವೆ ಆದ ಹೆಣ್ಮಕ್ಳಿಗೆ ಗಂಡನೇ ಎಲ್ಲ, ಅವ್ರ ಸಪೋರ್ಟ್ ಇದ್ದರೆ ಇನ್ನೂ ತುಂಬಾ ಏನು ಬೇಕಾದರೂ ಸಾಧಿಸ್ಬೋದು ಅಂತಂದು ಮನಸ್ಸಿಗೆ ಹುಮ್ಮಸ್ಸು ಬರುವಂಥದ್ದು.
ಅದು ನನ್ನ ಜೀವನದಲ್ಲಾಗಿದೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ, ಸ್ಟ್ರಗಲ್ ಪಟ್ಟು ಜೀವನನ ಕಟ್ಕೊಂಡಿದ್ದಕ್ಕೂ, ಜೀವನ ನೋಡಿದ ರೀತಿಯೇ ಬೇರೆ ಇತ್ತು. ಆಗ ನಮ್ಮನ್ನು ಜನಗಳು ಟ್ರೀಟ್ ಮಾಡ್ತಿದ್ದ ರೀತಿಯೇ ಬೇರೆ ಇತ್ತು. ಒಂದು ಬಟ್ಟೆಗಳು ತಗೊಳೋಕ್ಕೂ ಸಹ ನಮ್ಮ ಹತ್ರ ಕಾಸು ಇರದೇ ಇರುವಂಥ ಪರಿಸ್ಥಿತಿ ಇತ್ತು. ಬಟ್ ಈಗೆಲ್ಲ ಲೈಫು 3 ಹೊತ್ತು ಅನ್ನ ಕೊಡ್ತಾ ಇದೆ. ಬದುಕನ್ನು ಯಪ್ಪ ನಾಳೆ ಏನು ಅನ್ನೋ ಥರ ಏನೂ ಇಲ್ಲ. ಬದುಕು ತುಂಬ ಚೆನ್ನಾಗಿ ಸರಳವಾಗಿ ನಡೀತಾ ಹೋಗ್ತಾ ಇದೆ. ನಾನು ಅಷ್ಟು ಆಡಂಬರದ ಜೀವನ ಮಾಡದೇ ಇದ್ದರೂ ಸಹ 3 ಹೊತ್ತು ಊಟ ಮಾಡ್ಕೊತ ಒಳ್ಳೆ ಭಾಳ ಸಂಗಾತಿ ಜೊತೆಗೆ ಜೀವನ ನಡೆಸ್ತಾ ಒಂಥರ ಮುದ್ದಾದಂಥ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಅದು ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಇಷ್ಟು ವರ್ಷಕ್ಕೆ ಇವಾಗ ಒಂದು ತೃಪ್ತಿ ಸಿಕ್ಕಿದೆ, ಸಮಾಧಾನ ಇದೆ, ಬದುಕು ತುಂಬ ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ಬಟ್ ಪರ್ಸ್ನಲ್ ಲೈಫ್ ತುಂಬ ಚೆನ್ನಾಗಿ ನಡೀತಿದೆ. ಅಂದರೆ ಹಸ್ಬೆಂಡ್ ಜೊತೆಗೆಲ್ಲ ಖುಷಿಯಾಗಿರ್ಬೋದು. ಅವ್ರು ಯಾರ ಮಾತೂ ಕೇಳಲ್ಲ. ಅದು ಸರಿ ಅನಿಸಿದ್ದನ್ನು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ಮುಖ ಕೊಡ್ದಂಗೆ. ಇದು ತಪ್ಪು, ಇದು ಸರಿ, ಇದನ್ನು ಮಾಡು, ಇದು ಮಾಡಬೇಡ, ಈ ಬಿಸ್ನೆಸ್ ಮಾಡ್ತೀಯಾ ಮಾಡು, ಇಲ್ಲ ಈ ಥರ ವರ್ಕ್ ಮಾಡ್ತೀಯಾ ಮಾಡು, ಯಾವುದನ್ನು ಮಾಡಬೇಕು ಏನು ಯಾವುದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನ ಅವರು ತುಂಬ ಚೆನ್ನಾಗಿ ಅರ್ಥಕೊಂಡು ಹೇಳ್ತಾರೆ. ಅದಕ್ಕೋಸ್ಕರನೇ ನಮಗಿನ್ನ ದೊಡ್ಡವ್ರನ್ನ ಮದುವೆ ಮಾಡ್ಕೋಬೇಕು ಅಂತಾರಲ್ಲ, ಆ್ಯಕ್ಚುಲಿ ನಮ್ಮ ಏಜ್ ಅವ್ರನ್ನೇ ಮದುವೆ ಆದರೆ ಸ್ವಲ್ಪ ಒಂಥರ ಆಡ ಬುದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ನಮಗಿನ್ನ ಒಂದು 5 ವರ್ಷ ದೊಡ್ಡವ್ರ ಮದುವೆ ಆದರೆ ತುಂಬ ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ದೊಡ್ಡವ್ರ ಮದುವೆ ಆದರೆ ಲೈಫ್ ಇನ್ನೂ ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ನೋಡಿ ತಿಳಿದು ಸ್ವಲ್ಪ ಆಲೋಚನೆ ಮಾಡಿ ಎಲ್ಲನ ವಿಚಾರಿಸಿ ಒಬ್ಬ ಭಾಳ ಸಂಗಾತಿನ ಸಿಗಬೇಕು ಅಂದರೆ ತುಂಬ ಕಷ್ಟ. ಈಗಿನ ಕಾಲದಲ್ಲಿ ಎಲ್ಲ ಅನುಸರಿಸ್ಕೊಂಡು ಹೋಗಬೇಕು, ಮಾಡಬೇಕು. ಓಕೆ ನೀನು ಮಾಡು, ನಾನು ನಿನ್ನ ಬೆನ್ನೆಲುಬಾಗಿದ್ದೀನಿ ಅಂತ ಹೇಳೋರು ತುಂಬಾ ಕಡಿಮೆ, ತುಂಬಾ ರೇರ್ ಅಂತಲೇ ಹೇಳ್ಬೋದು. ಅಂಥವ್ರು ಸಿಕ್ಕರೆ ಅದು ನಮ್ಮ ಪುಣ್ಯ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ 9 ಮತ್ತು 10ನೇ ದಿನದ ಒಂದು ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಒಂದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.